ಇನ್ನು ಬಳ್ಳಾರಿ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ಧರೆಗೆ ಉರುಳಿದ ಕೊಟ್ಟೂರೇಶ್ವರ ರಥೋತ್ಸವ ತೆರವು ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ. ನಿನ್ನೆ ಸಂಜೆಯಿಂದ ಬೆಳಗಿನ ಜಾವ 3:30ರವರೆಗೂ LNT ತಂಡದಿಂದ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಆದರೆ 2 ಕ್ರೇನ್ ಬಳಸಿದ್ರೂ ಕೂಡ ರಥದ ಗಾಲಿ ತೆರವುಗೊಳಿಸೋಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಮತ್ತೊಂದು ಕ್ರೇನ್ ತರಿಸುವಂತೆ ಜಿಲ್ಲಾಡಳಿತ ಸೂಚನೆಯನ್ನ ನೀಡಿದೆ. ಕೊಟ್ಟೂರೇಶ್ವರ ರಥೋತ್ಸವದ ವೇಳೆ ರಥ ಬಿದ್ದ ಅವಘಡಕ್ಕೆ ಸಂಬಂಧಪಟ್ಟಂತೆ ರಥವನ್ನ ತೆರವುಗೊಳಿಸುವ ಕಾರ್ಯಾಚರಣೆಯನ್ನು ಕೂಡ ಸಂಪೂರ್ಣವಾಗಿಲ್ಲ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇರೋದು ನಿನ್ನೆ ಸಂಭವಿಸಿದ ಅವಘಡದ ಸಂದರ್ಭದಲ್ಲಿ ಯಾವ ರೀತಿ ರಥ ಕುಸಿದು ಬೀಳುತ್ತೆ ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಹೀಗೆ ನೆಲಕ್ಕೆ ಉರುಳಿದ ಒಂದು ರಥವನ್ನ ತೆರವುಗೊಳಿಸುವ ಕಾರ್ಯಾಚರಣೆಯನ್ನ LNT ತಂಡದಿಂದ ತಡರಾತ್ರಿಯೆಲ್ಲ ನಡೆಸಲಾದ್ರೂ ಕೂಡ ರಥದ ಗಾಲಿಗಳನ್ನ ಅಲ್ಲಿಂದ ತೆರವುಗೊಳಿಸೋಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಮತ್ತೊಂದು ಕ್ರೇನ್ನ ಬಳಕೆಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿದ್ದು, ಈ ಕುರಿತಾಗಿ ಜಿಲ್ಲಾಡಳಿತ ಸೂಚನೆಯನ್ನ ಕೂಡ ಹೊರಡಿಸಿದೆ. ಮತ್ತೊಂದು ಕ್ರೇನ್ ಅನ್ನ ಬಳಸಿಕೊಂಡು ಈ ಒಂದು ರಥದ ಗಾಲಿಗಳನ್ನ ತೆರವುಗೊಳಿಸೋಕೆ ಮುಂದಾಗಲಿದೆ. ಇನ್ನು ದೃಶ್ಯದಲ್ಲಿ ಗಮನಿಸಬಹುದಾಗುತ್ತೆ ಯಾವ ರೀತಿಯಾಗಿ ರಥ ಉರುಳಿ ನೆಲಕ್ಕೆ ಬೀಳುತ್ತೆ ಅನ್ನೋದು. ಕೊಟ್ಟೂರೇಶ್ವರ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರೋದು. ಇನ್ನು ಯಾವ ರೀತಿ ಸಾಗ್ತಾ ಇದೆ ಕಾರ್ಯಾಚರಣೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಗಳನ್ನ ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಕೊಟ್ಟೂರೇಶ್ವರ ಜಾತ್ರಾ ಸಂದರ್ಭದಲ್ಲಿ ರಥ ಬಿದ್ದ ಒಂದು ಪ್ರಕರಣ, ಹಾಗೆ ರಥವನ್ನ ತೆರವುಗೊಳಿಸುವ ಕಾರ್ಯವನ್ನು ಕೂಡ ಸಂಪೂರ್ಣವಾಗಿಲ್ಲ. ಏನ್ ಅಡಚಣೆ ಉಂಟಾಗ್ತಿದೆ, ಜೊತೆಗೆ ಯಾವ ರೀತಿಯಾಗಿ ಕಾರ್ಯಾಚರಣೆ ಮುಂದುವರಿಸೋಕೆ ಪ್ಲಾನ್ ಮಾಡಲಾಗ್ತಾ ಇದೆ? ಸ್ಮಿತಾ, ನಿನ್ನೆ ಕೊಟ್ಟೂರು ಪಟ್ಟಣದ ಕೊಟ್ಟೂರು ರಥೋತ್ಸವ ಕೊಟ್ಟೂರೇಶ್ವರ ರಥೋತ್ಸವ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ರಥ ಮುಗಿಸಿಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ರಾತ್ರಿ 9 ಗಂಟೆಯಿಂದ ಕೂಡ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ಆದರೆ ಇದುವರೆಗೂ ಕೂಡ ತೆರವು ಕಾರ್ಯಾಚರಣೆ ಮುಕ್ತಾಗಿಲ್ಲ. ನಾವೀಗ ರಥ ಮುಗಿಸಿಬಿದ್ದ ಸ್ಥಳದಲ್ಲಿದ್ದೀವಿ. ಯಾವ ರೀತಿಯಾಗಿ ಇಲ್ಲಿ ರಥದ ಅಂದರೆ ಹಚ್ಚು ಕಟ್ಟಾಗಿ ಆಕ್ಸಲ್ ಕಟ್ಟಾಗಿ ಯಾವ ರೀತಿಯಾಗಿ ಗಾಲಿಗಳು ಹೊರಗಡೆ ಬಂದಿರತಕ್ಕಂಥ ದೃಶ್ಯವನ್ನು ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಯಾವ ರೀತಿಯಾಗಿ ರಥವನ್ನು ಎಳೆಯಕ್ಕೆ ಎಷ್ಟು ದೊಡ್ಡ ಗಾತ್ರದ ಹಗ್ಗವನ್ನು ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ಇಡೀ ನಿನ್ನೆ 9 ಗಂಟೆಯಿಂದ ಈ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ಆದರೆ ಇದುವರೆಗೆ ಆಗ್ತಾ ಇಲ್ಲ. 2 ಬೃಹತ್ ಅಂದರೆ LNT ಕಂಪನಿಯ 2 ಬೃಹತ್ ಕ್ರೇನ್ಗಳನ್ನು ಬಳಸಿ ಒಂದು ರಥವನ್ನು ತೆರವು ಮಾಡಲಿಕ್ಕೆ ಮುಂದಾದರೂ ಕೂಡ ಇನ್ನೂ ಕೂಡ ಆ ಒಂದು ರಥದ ಗಡ್ಡೆಯನ್ನು ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಲ್ಲ. ಸಾಕಷ್ಟು ದೊಡ್ಡ ಪ್ರಮಾಣದ ಮತ್ತು ದೊಡ್ಡ ಗಾತ್ರದ ಈ ಒಂದು ರಥ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಸಾಗಿಸಲಿಕ್ಕೆ ಇನ್ನೊಂದು ಕ್ರೇನ್ ಬೇಕು ಅನ್ನೋ ಮಾಹಿತಿಯನ್ನು ಕೂಡ ಇಲ್ಲಿ ಕಾರ್ಯಾಚರಣೆ ಮಾಡ್ತಕ್ಕಂಥ ಸಿಬ್ಬಂದಿಗಳು ಹೇಳ್ತಕ್ಕಂಥದ್ದು. ಯಾಕೆಂತಂದರೆ ದೊಡ್ಡ ಪ್ರಮಾಣದ ರಥ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಈಗಾಗಲೇ 2 ಕ್ರೇನ್ ಇದೆ, ಮತ್ತೊಂದು ಕ್ರೇನನ್ನು ಬಳಸಬೇಕು. ಈಗ ನೋಡ್ತಾ ಇರ್ಬೋದು ಈ ಒಂದು ರಥದ ಭಾಗ ಅಂದರೆ ಕಟ್ಟಾಗಿರ್ತಕ್ಕಂಥ ಭಾಗದ ದೃಶ್ಯವನ್ನು ಕೂಡ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ರಥದ ಎಕ್ಸಲ್ ಕಟ್ಟಾಗಿ ಗಾಲಿಗಳು ಹೊರಗಡೆ ಬಂದಿರತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಸುಮಾರು ದಶಕಗಳ ಇತಿಹಾಸ ಕೂಡ ಈ ಒಂದು ಕೊಟ್ಟೂರೇಶ್ವರ ರಥಕ್ಕೆ ಇರ್ತಕ್ಕಂಥದ್ದು. ಸುಮಾರು ದಶಕಗಳ ಇಂದ ನಿರ್ಮಾಣ ಮಾಡಿರ್ತಕ್ಕಂಥ ಈ ರಥವನ್ನು ಪ್ರತಿ ವರ್ಷ ಕೂಡ ರಥೋತ್ಸವ ಆಗ್ತಾ ಇದೆ. ಆದರೆ ಇಲ್ಲಿ ಸುಮಾರು ಇದನ್ನು ನೋಡಲಿಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಕೂಡ ಜನ ಬರ್ತಾರೆ. ಆದರೆ ನಿನ್ನೆ ಯಾವುದೇ ಒಂದು ದುರಂತ ಕೂಡ ಒಂದು ನಡೆದಿಲ್ಲಿರ್ತಕ್ಕಂಥದ್ದು ಕೂಡ ಇಲ್ಲಿ ಉತ್ತಮ ಬೆಳವಣಿಗೆ. ಏಕೆಂತಂದರೆ ಈ ಒಂದು ರಥ ಬಿದ್ದಿರ್ತಕ್ಕಂಥ ಭೀಕರ ದೃಶ್ಯ ಕೂಡ ಸಾಕಷ್ಟು ಜನರಲ್ಲಿ ಆತಂಕವನ್ನು ಉಂಟು ಮಾಡಿತ್ತು. ಆ ನಿಟ್ಟಿನಲ್ಲಿ ಈಗ ಇದನ್ನು ಕಾರ್ಯಾಚರಣೆ ಮಾಡಲಿಕ್ಕೆ ನಿನ್ನೆಯಿಂದ ಕೂಡ ಮಾಡ್ತಾ ಇದ್ರು ಕೂಡ ಆಗ್ತಾ ಇರಲಿಲ್ಲ. ಯಾಕೆಂದರೆ ಸಾಕಷ್ಟು ಜನ ಕೂಡ ನಿನ್ನೆ ಸುದ್ದಿ ತಿಳಿತಾ ಇದ್ದಂತೆ ಸಾಕಷ್ಟು ಜನರು ಕೂಡ ಮತ್ತು ಇದನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರಿಗೆ ದೊಡ್ಡ ಹರಸಾಹಸ ಕೂಡ ಆಗ್ತಾ ಇದೆ. ಏಕೆಂತಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನಿನ್ನೆ
ಸುದ್ದಿ ಬಿತ್ತರಾದ ನಂತರ ನೋಡಿದ ನಂತರ ಇಲ್ಲಿ ಸಾಕಷ್ಟು ಜನ ಕೊಟ್ಟೂರೇಶ್ವರ ಭಕ್ತಾದಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ವಿವಿಧ ಮಠಾಧೀಶರು ಕೂಡ ಈ ಒಂದು ಇಲ್ಲಿನ ಏನು ರಥ ಮುಗಿಸಿಬಿದ್ದ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಅದನ್ನು ಒಂದು ಘಟನೆಯನ್ನು ಕೂಡ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮಾತಾಡಲಿಕ್ಕೆ ವಿವಿಧ ಮಠಾಧೀಶರು ಕೂಡ ಇಲ್ಲಿದ್ದಾರೆ. ಅವ್ರನ್ನೇ ಕೇಳೋಣ. ಸ್ವಾಮೀಜಿಗಳಿಗೆ ತಾವು ನೋಡ್ದಂಗೆ ನಿನ್ನೆ ಏನು ಘಟನೆ ಆಯಿತು, ಏನು ಹೇಳಕ್ಕೆ ಬಯಸ್ತೀರಿ ಈ ರೀತಿಯ ಘಟನೆಗಳು? ಈ ಘಟನೆಯಿಂದ ಎಲ್ಲರಿಗೂ ಕೂಡ ಭಾಳ ದುಃಖ ಮತ್ತು ಆತಂಕ ಉಂಟು ಮಾಡಿದೆ. ಕೊಟ್ಟೂರೇಶ್ವರ ಭಾಳ ದಯಾಗನ ಅಂತ ಅನಿಸುತ್ತೆ. ಯಾರಿಗೂ ಕೂಡ ತಾನು ತೇರು ಉರುಳಿ ಬಿದ್ದರೂ ಕೂಡ ಆದರೆ ಯಾರಿಗೂ ತೊಂದರೆ ಆಗಿಲ್ಲ. ಅವನ ಕೃಪೆ ಈ ಕ್ಷಣದಲ್ಲೂ ಇದೆ ಅಂತ ಅನ್ನೋದೇ ಒಂದು ನಮ್ಮ ದೊಡ್ಡ ಸಮಾಧಾನ. ಇದು ಆಗಬಾರ್ದು, ಆಗಿದೆ. ಮುಂದಿನ ವಿಚಾರವಾಗಿ ಇಲ್ಲಿ ಕ್ರಿಯಾಮೂರ್ತಿಗಳಿದ್ದಾರೆ ಮತ್ತು ನಮ್ಮ ಕೊಟ್ಟೂರು ಪಟ್ಟಣದ ಎಲ್ಲ ದೈವಸ್ಥರಿದ್ದಾರೆ. ಮುಂದಿನ ವಿಚಾರಗಳನ್ನು ಕೂತ್ಕೊಂಡು ನಾವೆಲ್ಲರೂ ಕೂಡ ಸಭೆ ಸೇರಿ ಮುಂದಿನ ವಿಚಾರಗಳನ್ನು ಮಾಡ್ತೀವಿ. ನಾವು ಸಾಕಷ್ಟು ಪುರಾಣಗಳಲ್ಲಿ ಸಾಕಷ್ಟು ಕೇಳ್ಕೊಂಡಿದ್ದೀವಿ, ಅಂದರೆ ಕೊಟ್ಟೂರೇಶ್ವರ ಸಾಕಷ್ಟು ಪವಾಡಗಳು ನಡೀತವೆ ಅನ್ನೋದು. ಇದ್ರ ನಿನ್ನೆ ಘಟನೆ ಏನನ್ನ ಸಾಕ್ಷೀಕರಿಸ್ತಾ ಇದೆ? ನಾವು ಮರಿದೇವ್ರು ಅಂತೇಳಿ, ಕೊಟ್ಟೂರು ಸ್ವಾಮಿ ದೇವ್ರು ಅಂತೇಳಿ ನಮ್ಮ ಹೆಸರು. ನಾನು ರಥೋತ್ಸವದಲ್ಲಿ ನಾನೇ ತೇರಿನಲ್ಲಿ ಕೂತ್ಕೊಂಡದ್ದು. ಇದು ಆಗಿರ್ತಕ್ಕಂಥದ್ದು ಅಚಾನಕ್ ಆಗಿದೆ. ಯಾರಿಗೇನು ತೊಂದರೆ ಆಗಿಲ್ಲ. ಇದೇ ದೊಡ್ಡ ಪವಾಡ ಅನ್ಬೇಕಪ್ಪ ಅಂದರೆ ಇದೇ ಒಂದು. ಆದಷ್ಟು ನಾನು ಪೊಲೀಸರಿಗೆ ಅಪ್ರಿಷಿಯೇಟ್ ಮಾಡ್ತೀನಿ. ಪೊಲೀಸ್ ಸಾಕಷ್ಟು ಸಿಬ್ಬಂದಿಗಳು ಸಾಕಷ್ಟು ಸೇವೆ ಮಾಡ್ಯಾರೆ. ಆ ಸರ್ವಿಸ್ಗೋಸ್ಕರ ಇನ್ನು ಅನಾಹುತ ತಪ್ಪೈತಿ. ಯಾರಿಗೇನು ಅಪಾಯ ಆಗಿಲ್ಲ. ಇದು ಕೊಟ್ಟೇಶ್ವರ ದೊಡ್ಡ ಪವಾಡ. ನಾನೇ ತೇರನೆ ಕೂತ್ಕೊಂಡದ್ದು. ಇದೊಂದು ಅಚಾನಕ ಆಕಸ್ಮಿಕ ಆಗಿದೆ. ಆದರೆ ಇದೇ ಕೊಟ್ಟೇಶ್ವರ ಪವಾಡ. ಇದಂತೆ ದೇವರೆಲ್ಲ ಕಾಪಾಡಲಿ. ಮುಂದಿನ ಕಾರ್ಯಕ್ರಮ ದೊಡ್ಡರದಾರೆ, ಹಿರಿಯರದಾರೆ, ಊರು ಮುಖಂಡರದಾರೆ, ಇದಕ್ಕೆಲ್ಲ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಬಯಸ್ತಾನೆ. ತಾವು ಒಳಗಡೆ ಕೂತ ಸಂದರ್ಭದಲ್ಲಿ ಅದು ಏನು ಅನಿಸ್ತು? ಏನಾಯ್ತು? ವೀಲ್ ಎಲ್ಲ ಸೌಂಡ್ ಬರ್ತಾ ಇತ್ತು ಆ ಸಂದರ್ಭ? ಇಲ್ಲ, ಅದು ಮಾಮೂಲಿ ಸೌಂಡ್ ಇದ್ದೇ ಇರ್ತೈತೆ. ಅದು ಅಂಥದ್ದೇನು ಸೌಂಡ್ ಏನು ಆಗಲಿಲ್ಲ. ಅದು ಎರಡು ಜಾಕರೆ ಸೈಡ್ ಸರ್ಸೇಣಕರೆ ಬ್ರೇಕ್ ಆಗ್ತೀವಲ್ಲ, ಅದು ಸ್ವಲ್ಪ ಸೌಂಡ್ ಬಂತು ಅಷ್ಟೇ. ಒಂದು ಸೌಂಡ್ ಬಂತು. ಅದೇನು ಗಾಳಿ ಸ್ವಲ್ಪ ಹಚ್ಬಿರಿತು ಅಂತ ನನಗೆ ಗೊತ್ತಾಯ್ತು. ಮೇಲಿದ್ದು ಹಂಗೆ ಸ್ಲೋ ಆಯ್ತು. ಅದು ಫಾಸ್ಟ್ ಇತ್ತಪ್ಪ ಅಂದ್ರೆ ಭಾಳ ಜನ ಅನಾಹುತ ಆಗುತ್ತು. ಅಲ್ಲಿಗೆ ಪೊಲೀಸ್ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ನಮಗೆ ಸಾಕಷ್ಟು ಜನ ತರಿಸಿರಿ. ಪೊಲೀಸಿಗೆ ಅಪ್ರಿಷಿಯೇಟ್ ಮಾಡ್ತೀನಿ ನಾನು ಈ ಸಲ. ಸ್ವಾಮೀಜಿಗಳು ಎಷ್ಟು ವರ್ಷಗಳಿಂದ ನಿರ್ಮಾಣ ಮಾಡಿದ್ದು ರಥ? ಏನು ಹಿನ್ನೆಲೆ ಇದೆ? ಕೊಟ್ಟೂರೇಶ್ವರ ಮಠದ ಶ್ರೀಮಂತ ನಿರಂಜನ ಜಗದ ಶಂಕರ ಮಹಾಸ್ವಾಮಿಗಳು ಕ್ರಿಯಾಮೂರ್ತಿಗಳು. ನಾವು ಈ ನಮ್ಮದರಿಂದ ಮರಗಳು ನಾವು ಕೊಡ್ತಾ ಇದ್ದೀವಿ. ನಮ್ಮ ಕ್ರಿಯಾಮೂರ್ತಿಗಳ ಇಬ್ಬರು ಕೂಡ ಆ ಬೇರಿನೊಳಗೆ ಹಚ್ಚಿದ್ದೀವಿ. ಈ ಬಿದ್ದಿರ್ತಕ್ಕಂಥ ಘಟನೆ ನೋಡಿದ್ರೆ ಏನೆಲ್ಲ ಆಗ್ಬೇಕು. ಆದರೂ ಕೂಡ ಕೊಟ್ಟೂರೇಶ್ವರ ಪವಾಡ ಮಾತ್ರ ಎಂಥದ್ದು ಅನ್ನೋದಕ್ಕೆ ಇದೇ ಕಾರಣ. ಯಾಕಂದರೆ ಯಾರಿಗೂ ಏನೂ ಆಗಿಲ್ಲ. ನಮ್ಮ ಪೊಲೀಸ್ ಸಿಬ್ಬಂದಿಯವರು ಕೂಡ ಭಾಳ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ಏನಾಗಿದೆ ಅನ್ನೋದು ಯಾರಿಗೂ ಏನೂ ಆಗಿಲ್ಲ. ಇದನ್ನು ಪವಾಡ ಹೇಗೆಂದರೆ ದೊಡ್ಡ ಪವಾಡಿದೆ. ಯಾರು ನೆನೆದವರ ಮನುಷ್ಯನಿಗೆ ಏನ ಅಂತೇಳಿ ಆತ ವಾಗ್ದಾನ ಮಾಡಿದ್ದಾನೆ. ತನಗೆ ನೂನಿತ ಆದರೂ ಕೂಡ ಇಡೀ ಲಕ್ಷಾಂತರ ಜನಗಳು ತನ್ನ ಜಾತ್ರೆಗೆ ಬಂದಿದ್ದರೂ ಕೂಡ ಯಾವ ಭಕ್ತರಿಗೆ ಏನೂ ಒಂದು ತೊಂದರೆ ಕೊಡದ ಹಾಗೆ ನಾನು ಕಾಪಾಡ್ಕೊಂಡು ಬಂದಿದ್ದಾನೆ. ಮೂರ್ತಿ ಬಿದ್ದಿದ್ರು ಕೂಡ ಮೂರ್ತಿ ಏನೂ ಆಗಿಲ್ಲ. ಮೂರ್ತಿ ಕೂಡ ಒಂದು ಎಲ್ಲರೂ ಒಂದು ಚುಕ್ಕಿ ಆಗಲಿ ಅಥವಾ ಒಂದು ಬೆಂದಾರು ಕೂಡ ಏನಾಗಿಲ್ಲ. ಹಾಗೆ ನಮ್ಮ ಧರ್ಮಕರ್ತರ ಮೇಲೆ ಹಾಗೆ ಮನಗಿದ್ದಾನೇನಪ್ಪ ಅನ್ನೋ ರೀತಿಯಲ್ಲಿ ಮನಗಿದ್ದಾನೆ. ಯಾಕೆಂದರೆ ಅದನ್ನು ನಿನ್ನೆನೇ ನಾವು ತಂದು ಬಂದ ಕಡೆ ಅಲ್ಲಿ ಮಠದಲ್ಲಿ ಅಭಿಷೇಕ ಮಾಡಿ ನಮ್ಮ ಮರದೇವರು ಒಟ್ಟದೇವರು ಅವ್ರ ಕಡೆಯಿಂದ ಅಭಿಷೇಕ ಎಲ್ಲ ಮಾಡಿಸಿ ಆ ಸ್ವಾಮಿಯನ್ನು ಮುಕ್ತ ಮಾಡಿ ಎಲ್ಲ ರೀತಿ ದಿನಂಪ್ರತಿ ಏನು ಪದ್ಧತಿ ನಡೀತದೆ, ಏನು ತ್ರಿಕಾಲ ಕ್ರಿಯೆ ಆಗ್ತದೆ, ಏನು ಬೆಳಗಿನ ಅಭಿಷೇಕ ಆಗ್ತದೆ, ಅದನ್ನು ನಾವು ವ್ಯವಸ್ಥೆ ಮಾಡಿ ನಿನ್ನೆ ಸಾಯಂಕಾಲನೇ ಮಾಡಿ ಭಕ್ತರಿಗೆ ದರ್ಶನ ಕೊಟ್ಟಿದ್ದೀವಿ. ದರ್ಶನ ಮಾಡಲಿಕ್ಕಾಗಲಿ, ಭಕ್ತರು ಜಗಳ ಮಾಡಲಿ, ಗಣಂಕಾರ್ಯ ಮಾಡಲಿ, ಯಾವ ಥರ ಅಭ್ಯಂಕಲ್ಲ. ದಯಮಾಡಿ ಭಕ್ತರು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಲಿ ಅಂತಕ್ಕಂಥ ಉದ್ದೇಶದಿಂದ ನಾವೆಲ್ಲರೂ ಕೂಡ ಶ್ರೀ ಉಭಯಶ್ರೀಗಳು ಬಂದು ಇಲ್ಲಿ ನಮ್ಮ ಚಾಂದ್ಕೋಡಿ ಶ್ರೀಗಳು ಇದ್ರ ತುಂಬ ಅನುಭವಿದ್ರು. ನಾವು ಯಜಮಾನರಾಗಿದ್ದರೂ ಕೂಡ ಅವರು ಇದರ ಸಾಹಿತ್ಯ, ಇದರ ಪ್ರವಚನ, ಇದರ ಕೊಟ್ಟೂರು ಪವಾಡ ನಮ್ಗಿಂತ ಹೆಚ್ಚಾಗಿ ಅವರಿಗೆ ಒಂದರಿಂದ ನಮ್ಮ ಹಿರಿಯರು ಕೊಟ್ಟೂರು ದೈವದವರು ಕಟ್ಟೆಮನೆ ಕೂಡಿ ನಾವು ಮಾಡ್ತಾ ಇದ್ದೀವಿ. ಇದಿಷ್ಟು ವಿವಿಧ ಮಠಗಳ ಸ್ವಾಮೀಜಿಗಳು ಹೇಳ್ತಕ್ಕಂಥದ್ದು. ಸಾಕಷ್ಟು ನಿನ್ನೇನು ಘಟನೆ ನಡೆದಿದೆ, ಕೊಟ್ಟೂರೇಶ್ವರಿಗೆ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ. ಅಂಥ ಘಟನೆ ನಡೆದರೂ ಕೂಡ ಯಾರಿಗೂ ಕೂಡ ಯಾವುದೇ ದುರಂತ ಆಗಂಥ ಘಟನೆಗಳು ಕೂಡ ಆಗಿರಲಿಲ್ಲ. ಆದರೆ ಈ ತೆರವು ಕಾರ್ಯಾಚರಣೆಗೆ ಈಗಾಗಲೇ ಮತ್ತೊಂದು ಕ್ರೇನನ್ನು ಕೂಡ ಈಗಾಗಲೇ ತಂದಿರತಕ್ಕಂಥದ್ದು. ಅಂದರೆ ವಿಂಡ್ ವರ್ಲ್ಡ್ ಅಂತಕ್ಕಂಥ ಕ್ರೇನನ್ನು, ಅಂದರೆ ಜಗಳೂರಿಂದ, ಈ ಒಂದು ದಾವಣಗೆರೆ ಜಿಲ್ಲೆ ಜಗಳೂರಿಂದ ಕೂಡ ಈ ಒಂದು ಆ ಕ್ರೇನನ್ನು ಈಗಾಗಲೇ ಜಿಲ್ಲಾಡಳಿತ ತರಿಸಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ L&T ಕಂಪನಿಯ 2 ಕ್ರೇನ್ಗಳು ಮತ್ತು ಇದೊಂದು ಕ್ರೇನ್ನ ಮೂಲಕ ಈ ಒಂದು ರಥಗಡ್ಡೆಯನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ ಈಗಾಗಲೇ ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಾಚರಣೆ ಕೂಡ ಆರಂಭ ಆಗುತ್ತೆ. ಆದರೆ ಕಾರ್ಯಾಚರಣೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನ ಜಮಾಯಿಸ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಕೂಡ ಸಾಕಷ್ಟು ಅಡ್ಡಿಯಾಗ್ತಕ್ಕಂಥ ಸಾಧ್ಯತೆ
ಯಾಕಂದರೆ ಸುತ್ತಲೂ ಕೂಡ ಸಾಕಷ್ಟು ಜನ ಕೂಡ ನೆರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸರು ಅವರನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಕಷ್ಟು ಒಂದು ಹರಸಾಹಸ ಪಡ್ತಕ್ಕಂಥ ದೃಶ್ಯಗಳು ಕೂಡ ಇಲ್ಲೇ ಆಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಏನು ಈ ಒಂದು ತೆರವು ಕಾರ್ಯಾಚರಣೆ ಕೂಡ ಆರಂಭ ಆಗುತ್ತೆ. ತೆರವು ಕಾರ್ಯಾಚರಣೆ ಆರಂಭ ಆದ ನಂತರ ಈ ರಥಗಡ್ಡೆಯನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಆವಾಗ ಇಡೀ ಸಂಪೂರ್ಣವಾಗಿ ತೆರವು ಕಾರ್ಯಾಚರಣೆ ಮುಕ್ತ ಆಗುತ್ತೆ. ನಿನ್ನೆ ರಾತ್ರಿ 9 ಗಂಟೆಯಿಂದ ಆರಂಭ ಆದಂಥ ಕಾರ್ಯಾಚರಣೆ ಇನ್ನೂ ಕೂಡ ಸಾಕಷ್ಟು ಏನು ಇದು ವಿಳಂಬ ಆಗ್ತಾ ಇತ್ತು. ವಿಳಂಬಕ್ಕೆ ಇನ್ನೂ ಒಂದು ಕ್ರೇನ್ ಬರಬೇಕಾಗಿತ್ತು. ಅದರ ಜೊತೆಗೆ ತೇರುಗಡ್ಡೆ ಕೂಡ ಸಾಕಷ್ಟು ಗಾತ್ರದಲ್ಲಿರ್ತಕ್ಕಂಥದ್ದೇ ಈ ಒಂದು ತೆರವು ಕಾರ್ಯಾಚರಣೆಗೆ ಸಾಕಷ್ಟು ವಿಳಂಬ ಆಗಿದೆ ಅಂತ ಹೇಳ್ಬೋದು. ಧನ್ಯವಾದ.